ಅನ್ನೆಸೆಸರಿ ಅಮೌಂಟ್ ಖರ್ಚಾಗ್ತಿತ್ತು ಮೇಡಮ್. ನಾನೇ ಮಾಡ್ತಿದ್ದೆ. ಹ್ಮ್ ನಮ್ ಹಸ್ಬೆಂಡ್ ಕೊಟ್ರೇನು ಬಂತಲ್ಲ ಅಂದ್ಬಿಟ್ಟು ಬೇಡ್ದಿರೋದೆಲ್ಲ ನಾನ್ ಬೈ ಮಾಡ್ತಾ ಇದ್ದೆ ಮೇಡಮ್. ಹ್ಮ್ ಈಗ ಬೈ ಮಾಡ್ಬೇಕಂದ್ರೂ ಬರ್ತಾ ಇಲ್ಲ ಯಾಕೋ. ಈ ಕಾಸು ತಗೊಳ್ಳೋಣ ಅಂದ್ರೂ ಮನ್ಸಿರ್ತಿಲ್ಲ. ಓಕೆ. ಬಿಕಾಸ್ ಇದಕ್ ಮುಂಚೆ ನೀವು ಲೈಫ್ ಪರ್ಪಸ್ ಗೆ ಕನೆಕ್ಟ್ ಆಗಿರ್ಲಿಲ್ಲ, ಈಗ ಕನೆಕ್ಟ್ ಆಗಿದ್ದೀರಾ ನೀವು ಪರ್ಪಸ್ ಗೆ. ಓಕೆ. ಹಾ ಮುಂಚೆ ಮೇಡಮ್. ಮೀನ್ಸ್ ಯಾವ ರೀತಿ ಇತ್ತಂತ ಅಂದ್ರೆ ಹೆಂಗೂ ಬರ್ತಾ ಇದೆ, ಅವರು ಖರ್ಚು ಮಾಡ್ತಾ ಇದಾರೆ, ನಾನು ಖರ್ಚು ಮಾಡ್ತಾ ಇದೀನಿ, ಇಟ್ಸ್ ಓಕೆ ಅನ್ನೋ ತರದಲ್ಲಿ ಇತ್ತು. ಬಟ್ ಇವಾಗ ಹಾ ಆಕ್ಚುಲಿ ಮೇಡಮ್. ಇಲ್ಲ, ನನ್ ಜವಾಬ್ದಾರಿ ಏನು, ನನ್ ಪರ್ಪಸ್ ಏನ್, ಇವಾಗ ನಾನ್ ಏನ್ ಮಾಡ್ಬೇಕು ಅನ್ನೋದಕ್ ನೀವು ಕನೆಕ್ಟ್ ಆಗಿದ್ದೀರಾ. ಹೌದು ಮೇಡಮ್, ನೆಸೆಸರಿ ಇರೋದು ಅಷ್ಟೇ ತಗೊಳಕ್ ಆಗ್ತಾ ಇದೆ. ಹ್ಮ್. ಗುಡ್. ಬೇರೆ ನೋಡಿದ್ರೆ ಕೂಡ ಬೇಡ ಅನ್ಸ್ತಾ ಇರುತ್ತೆ ಮನಸ್ಸು. ಹ್ಮ್. ಗುಡ್. ಓಕೆ ನಮ್ಗೆ ಖುಷಿ ಫೈನ್. ಆಗತ್ತೆ ಮೇಡಮ್. ಹ್ಮ್. ಅಂಡ್ ಅದು ತುಂಬಾ ಇನ್ನೇನ್. ಖುಷಿ ಆಗತ್ತೆ ಮೇಡಮ್. ಹಾ ಓಕೆ ಫೈನ್. ಇನ್ನೆಲ್ಲಿ ಆಕ್ಚುಲಿ ನೀವು ಸ್ಟ್ರಗಲ್ ಕಾಣ್ತಾ ಇದ್ದೀರಾ, ಚೇಂಜ್ ಆಗ್ತಾ ಇಲ್ಲ ಇದನ್ನ ಅನ್ನೋದು? ಅದೇ ಮೇಡಮ್, ಡಿಸಿಷನ್ ಮೇಕಿಂಗ್ ಅಲ್ಲಿ ನಮ್ಮ ಹಸ್ಬೆಂಡ್ ಏನಾದ್ರು ತಗೊಳ್ಳುವಾಗ ನನ್ನ ಕೇಳ್ತಾರೆ ಈ ನಡುವೆ. ಹ್ಮ್. ಅದಕ್ಕೆ ನಾನು ಹೇಳುವಾಗ ಡಿಸಿಷನ್ ಕರೆಕ್ಟ್ ಆಗಿ ಕೊಡ್ತಾ ಇದೀನಾ ಇಲ್ಲ ಅನ್ನೋ ಭಯ ಮೇಡಮ್. ಇನ್ನರ್ ಫೀಲಿಂಗ್ ಒಂಥರ ಭಯ ಅನ್ಸುತ್ತೆ. ಓಕೆ. ಸೊ ಮತ್ತೆ ನಾನು ಫಸ್ಟ್ ಕೊಟ್ಟಿದ್ದು ಸಕ್ಸಸ್. ಹಾ ನೀವ್ ಮೇಡಮ್. ಹೇಳಿದ್ರಿ ಮೀನ್ಸ್ ಏನಾದ್ರೂ ತಗೊಳ್ಳುವಾಗ ನನ್ನ ಕೇಳ್ತಾರೆ ಅನ್ಬಿಟ್ಟು. ಆಕ್ಚುಲಿ ನಾನ್ ನಿಮ್ಗೆ ಅವತ್ತು ಕೊಟ್ಟಾಗ ರೆಮಿಡೀಸ್ ಏನ್ ಕೊಟ್ಟಿದೀನಿ ಅಂತ ಅನ್ಬಿಟ್ಟು ಹೇಳಲಿಲ್ಲ. ಈ ಒಂದು ಹಾ ಎನರ್ಜಿ ಮೇಡಮ್. ಸರ್ಕಲ್ ಇರ್ಬೋದು, ಚಾಂಟಿಂಗ್ ನಿಮ್ಗೆ ಮಾಡಕ್ ಕೊಟ್ಟಿರೋಂಥದ್ದು ಇರ್ಬೋದು, ಪ್ರತಿಯೊಂದು ನಾನ್ ಕೊಟ್ಟಿರೋಂಥದ್ ಬೇಸ್ ಏನು ಅಂತ ಅನ್ಬಿಟ್ಟು ನಿಮ್ದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಸ್ಟ್ರಾಂಗ್ ಬಾಂಡಿಂಗ್ ಬರೋದಿಕ್ಕೆ ಮೇನ್ ನಾನ್ ಕೊಟ್ಟಿರೋಂಥದ್ದು. ಓಕೆ. ಬಿಕಾಸ್ ಥ್ಯಾಂಕ್ ಯು. ಮೀನ್ಸ್ ಇವಾಗ ನೀವ್ ಹೇಳಿದ್ರಿ ವಾಸ್ತುದು ಅವರೇ ಇದ್ ಮಾಡಿದ್ರು ಅಂದ್ಬಿಟ್ಟು, ನನ್ಗೆ ಹಾಗೇನೆ ಅಲ್ಲಿ ಫ್ಲಾಶ್ ಆಯ್ತು. ಓಕೆ, ಇಲ್ಲಿ ಎನರ್ಜಿ ಸರ್ಕಲ್ ವರ್ಕ್ ಆಗ್ತಾ ಇದೆ ಅಂತ ಅನ್ಬಿಟ್ಟು. ಸೊ ಮೇನ್ ಆಕ್ಚುಲಿ ನಿಮ್ದು ಇವಾಗ ಪರ್ಪಸ್ ಮೇನ್ ಬಂದ್ಬಿಟ್ಟು ಆಕ್ಚುಲಿ ನಿಮ್ಮ ಒಂದು ಫ್ಯಾಮಿಲಿಯ ಬಾಂಡ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳುವಂಥದ್ದು. ಬಿಕಾಸ್ ಇವಾಗ ಒಂದು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ನಲ್ಲಿ ಇದ್ರಿ, ಎಲ್ಲಾ ಫ್ಯಾಮಿಲಿಗಳು ಡಿವೈಡ್ ಆಗ್ತಾ ಇದೆ ಅಂತ ಅನ್ನೋಂತ ಟೈಮ್ ಅಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಇವಾಗ ಸಪ್ರೇಟ್, ನಿಮ್ದು ಒಂದು ಸಪ್ರೇಟ್ ಆಗಿ ಹೋಗ್ತಾ ಇದೆ ಅಂತ ಅನ್ಬೇಕಾದ್ರೆ ಈಗ ಈ ಒಂದು ಹೊಸ ರಿಲೇಶನ್ಶಿಪ್ ನ ನೀವು ಸ್ಟಾರ್ಟ್ ಮಾಡಿದ ಲೆಕ್ಕನೆ ಬರುತ್ತೆ. ಬಿಕಾಸ್ ಇಷ್ಟು ದಿನ ಹ್ಮ್ ಗ್ರೂಪ್ ಮೇಡಮ್. ಅಲ್ಲಿ ಇದ್ದು ನಿಮ್ದು ಫ್ಯಾಮಿಲಿನ ನೀವು ಬೆಳೆಸಿದ ರೀತಿ ಬೇರೆ ಇರುತ್ತೆ. ಈಗ ಸಪ್ರೇಟ್ ಬಂದಾಗ ಅಲ್ಲಿ ನೀವು ಬೆಳೆಸ್ಬೇಕಾದಂತ ರೀತಿನೇ ಬೇರೆ ಇರುತ್ತೆ. ಬಿಕಾಸ್ ಇಲ್ಲಿ ಗ್ರೂಪ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಅಲ್ಲಿ ನಿಮ್ಮ ಒಬ್ರು ಡಿಸಿಷನ್ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಡಿಸಿಷನ್ ತಗೊಂಡು ಯಾವ್ದು ಮೇನ್ ಬರುತ್ತೆ ಅಂಡ್ ದೊಡ್ಡವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಸಿಷನ್ಸ್ ಆಗ್ತಾ ಇತ್ತು. ಬಟ್ ಈಗ ನಿಮ್ದೇ ಒಂದ್ ಸಪರೇಟ್ ಫ್ಯಾಮಿಲಿ ಆಗಕ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದಾಗ ಅಲ್ಲಿ ಮೇನ್ ಡಿಸಿಷನ್ ಮೇಕಿಂಗ್ ಆಕ್ಚುಲಿ ನಿಮ್ದು ನಿಮ್ಮ ಹಸ್ಬೆಂಡ್ ಇಬ್ಬರದೇನೆ ಹಾ ಆಗಿರುತ್ತೆ. ಅಥವಾ ನಿಮ್ಮ ಅವರ ತಂದೆ ತಾಯಿ ಅಥವಾ ನಿಮ್ ತಂದೆ ತಾಯಿ ಜೊತೆಲಿ ಇದ್ರೆ ಅವ್ರದ್ದು ಇರುತ್ತೆ. ಅಂಡ್ ಮಕ್ಕಳು ಮೇ ಬಿ ಇನ್ನ ಚಿಕ್ಕವರು, ಸೊ ಅವ್ರದನ್ನ ಒಂದು ಒಪಿನಿಯನ್ ತಗೋಬಹುದೇ ಹೊರತು ಮೇನ್ ಡಿಸಿಷನ್ ಮೇಕರ್ಸ್ ನೀವ್ ಆಗಿರ್ತೀರಾ. ಸೊ ಈ ಒಂದು ಟೈಮ್ ಅಲ್ಲಿ ಮೇನ್ ನಿಮ್ಮ ಮತ್ತೆ ನಿಮ್ಮ ಹಸ್ಬೆಂಡ್ ಮಧ್ಯೆ ಬಾಂಡಿಂಗ್ ಸ್ಟ್ರಾಂಗ್ ಇತ್ತು ಅಂದ್ರೇನೆ ನಿಮ್ಮ ಡಿಸಿಷನ್ ಸ್ಟ್ರಾಂಗ್ ಆಗೋದಿಕ್ಕೆ ಸಾಧ್ಯ ಆಗೋದು. ಓಕೆ. ಸೊ ಹಂಗಾಗಿ ನೀವು ಡಿಸಿಷನ್ ಗೆ ಪ್ರತಿಯೊಂದಕ್ಕೂ ನನ್ನನ್ನ ಕೇಳಿಸ್ತಾರೆ, ಸೊ ನಾನ್ ತಪ್ಪ ಹೇಳ್ಬಿಡ್ತೀನ, ಸರಿ ಮಾಡ್ಬಿಡ್ತೀನ, ಗಿಲ್ಟ್ ಅನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಇಲ್ಲಿ ನೀವೇನು ಮೇಡಮ್, ಭಯ ಆಗುತ್ತೆ ಮೇಡಮ್. ಡಿಸಿಷನ್ ಮೇಕಿಂಗ್ ಮಾಡ್ತಾ ಇಲ್ಲ. ನೀವಿಲ್ಲಿ ನೀವು ನಿಮ್ಮ ಒಪಿನಿಯನ್ ಅನ್ನ ಹೇಳ್ತಾ ಇದ್ದೀರಾ, ನಿಮ್ಮ ನಾಲೆಡ್ಜ್ ಗೆ ತಕ್ಕಂತೆ ನಿಮ್ಮ ಒಪಿನಿಯನ್ ಅನ್ನ ನೀವು ಪಾಯಿಂಟ್ ಮಾಡ್ತಾ ಇದ್ದೀರಾ. ಅಂಡ್ ಇನ್ನ ನಿಮ್ಗೆ ಹ್ಮ್. ಹೇಳ್ಬೇಕಂತ ಅಂದ್ರೆ ಲೈಫ್ ಈಸ್ ಫುಲ್ ಆಫ್ ಚಾಯ್ಸಸ್ ಅಷ್ಟೇ. ಲೈಫ್ ಅಂದ್ರೆ ಇನ್ನೇನು ಅಲ್ಲ. ನೀವ್ ಇವತ್ ಹಿಂಗಿದ್ದೀರಾ ಅನ್ನೋದು ನೀವು ಈ ಹಿಂದೆ ಏನ್ ಚಾಯ್ಸ್ ಮಾಡಿದ್ರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಹಿಂದೆ ಇವಾಗ ಎಕ್ಸಾಂಪಲ್ ನನ್ ಕೊಡ್ಬೇಕಂತ ಅಂದ್ರೆ ನೀವು ಮದ್ವೆಗೆ ಮುಂಚೆ ಏನ್ ಓದ್ಬೇಕು ಅಂತ ಇವಾಗ ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ಚಾಯ್ಸ್ ಮಾಡಿದ್ರಲ್ಲ, ಅದ್ರ ಮೇಲೆ ಇವಾಗ ನಿಮ್ ಲೈಫ್ ಇದೆ. ಮದ್ವೆ ಆಗ್ಬೇಕಾದ್ರೆ ಯಾವ ಹುಡುಗನ್ ಬೇಕು ಅಂತ ನೀವು ಚಾಯ್ಸ್ ಮಾಡಿದ್ರಲ್ಲ, ಅದ್ರ ಮೇಲೆ ನೀವು ಲೈಫ್ ಇದೆ. ಓಕೆ. ಸೊ ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ಪ್ರತಿಯೊಂದನ್ನು ನಾವು ಹುಟ್ಟಾಗಿಂದ ಡಿಸೈಡ್ ಮಾಡ್ತಾನೆ ಬಂದಿದೀವಿ. ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತಾನೆ ಬಂದಿದೀವಿ. ಸೊ ಹಂಗಾಗಿ ಇದೇನೋ ಹೊಸದು ನನ್ಗೆ ಅಂತ ನೀವು ಫೀಲ್ ಮಾಡಕ್ಕೆ ಹೋಗ್ಬೇಡಿ. ಹುಟ್ಟಾಗಿಂದನು ಹಾ ನಾವು ಮೇಡಮ್. ಡಿಸೈಡ್ ಮಾಡ್ತಾ ಬಂದಿರ್ತೀವಿ. ಅದು ಸಣ್ಣದ್ರಿಂದ ಹಿಡ್ದು ನಾನು ಈಗ ಏನ್ ತಿನ್ಬೇಕು ಅನ್ನೋದ್ರಿಂದ ಹಿಡ್ದು, ಏನ್ ಮಾಡ್ಬೇಕು ಅನ್ನೋದ್ರಿಂದ ಹಿಡ್ದು, ನಾನು ಏನ್ ಬಟ್ಟೆ ಹಾಕ್ಬೇಕು ಅನ್ನೋದ್ರಿಂದ ಹಿಡ್ದು, ನನ್ನ ಲೈಫಿಗೆ ಯಾರು ಇರ್ಬೇಕು ಯಾರು ಇರ್ಬಾರ್ದು, ಏನ್ ಕಲಿಬೇಕು ಏನ್ ಕಲಿಬಾರ್ದು, ಪ್ರತಿಯೊಂದನ್ನು ಕೂಡ ನಾವು ಡಿಸೈಡ್ ಮಾಡ್ತಾ ಬಂದಿರ್ತೀವಿ. ಸೊ ಹಂಗಾಗಿ ಹೆದರಿಕೆ ಆಗತ್ತೆ, ಭಯ ಆಗತ್ತೆ, ಅದ್ ಬಿಟ್ಟೇ ಬಿಡಿ, ಅದ್ ಇಟ್ಕೊಳ್ಳೇಬೇಡಿ. ಹಾ ಮೇಡಮ್. ಡಿಸಿಷನ್ಸ್ ಅಂತ ಬಂದಾಗ ಎಲ್ಲಾ ಡಿಸಿಷನ್ಸ್ ಕರೆಕ್ಟ್ ಆಗತ್ತೆ ಅನ್ನೋಂಥದ್ದು ಇಲ್ಲ, ಎಲ್ಲಾ ಡಿಸಿಷನ್ಸ್ ತಪ್ಪಾಗುತ್ತೆ ಅನ್ನೋಂಥದ್ದು ಇಲ್ಲ. ಅಂಡ್ ಇಲ್ಲಿ ನೀವು ಏನೋ ಒಂಥರ ಬರ್ಡನ್ ಅನ್ಸುತ್ತೆ ಮೇಡಮ್.
ಏನೋ ಬರ್ಡನ್ ಅನ್ಸುತ್ತೆ ಮೇಡಮ್ ನನ್ನ ಕೇಳ್ದಾಗ, ನಾನ್ ಜವಾಬ್ದಾರಿ ಆಗ್ತಾ ಇದ್ದೀನ ಅನ್ನೋ ತರ ಆಗ್ತಾ ಇದೆ. ಜವಾಬ್ದಾರಿ ನೀವು ತಗೋಬೇಕು, ಅದನ್ನೇ ಹೇಳ್ತಾ ಇರೋದು. ಓಕೆ, ಇಷ್ಟು ದಿನ ಹೌದು madam. ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದಾಗ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಗೆ ಇಲ್ಲ ಅಂತ ಅನ್ನಿಸ್ತಾ ಇತ್ತು, ಬಟ್ ಈಗ ಆಕ್ಚುಲಿ ಹ್ಮ್ ಬರ್ಡನ್ ಅಂತ ಅನ್ನಿಸುತ್ತೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಅದು ಸಾಮಾನ್ಯ. ನಿಮ್ಗೆ ಇನ್ನ ಒಂದು ಆಕ್ಚುಲಿ ಹೇಳ್ಬೇಕಂದ್ರೆ ನಾ ಇರೋದು ಅಹಮದಾಬಾದ್ ಅಲ್ಲಿ, ಗುಜರಾತ್ ಅಲ್ಲಿ. ಓಕೆ, ನಾವು ಇಲ್ಲಿಂದ ಕಚ್ಚಿಗೆ ಟ್ರಿಪ್ ಹೋದಾಗ ಅಲ್ಲಿ ಒಂಥರ ವೈಬ್ರೇಷನ್ ಬೇರೆ ಇತ್ತು. ಮೀನ್ಸ್ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದಿದ್ದಂಥದ್ದು ಅಲ್ಲಿ. ನಾವು ಉಳ್ಕೊಂಡಿದ್ದಂತ ಹೋಮ್ ಸ್ಟೇ ರೆಸಾರ್ಟ್ ಅವನು ಅಷ್ಟೇ ಜಾಯಿಂಟ್ ಫ್ಯಾಮಿಲಿ. ಎಲ್ಲರೂ ಒಟ್ಟಿಗೆ ಕೂತು ಮೀನ್ಸ್ ಅಲ್ಲಿ ಯಾರು ಕೆಲ್ಸದವ್ರೆ ಇಲ್ಲ, ಮನೆಯವರೇನೆ ರೂಮ್ಸ್ ನ ಒಬ್ರು ಕ್ಲೀನ್ ಮಾಡ್ತಾರೆ, ಒಬ್ರು ಅಡ್ಗೆ ಸರ್ವ್ ಮಾಡ್ತಾರೆ, ಒಬ್ರು ಹೊರಗಡೆ ನೋಡ್ಕೋತಾರೆ, ಒಬ್ರು ಗೆಸ್ಟ್ ಗಳನ್ನ ವಿಚಾರಿಸ್ಕೊತಾ ಇದಾರೆ, ಈ ತರ ಮಾಡ್ತಾ ಇದ್ರು. ನಾವು ಅವ್ರನ್ನ ಕೇಳಿದ್ವಿ, ಇಷ್ಟು ಅನ್ಯೂನ್ಯವಾಗಿ ಇದ್ದಿರಲ್ಲ, ಹೆಂಗೆ ಇದ್ ಸಾಧ್ಯ ಅಂತ ಅನ್ಬಿಟ್ಟು. ಅವ್ರು ಹೇಳ್ತಾ ಇದ್ರು, ಅಯ್ಯೋ ನಾವ್ ಆಕ್ಚುಲಿ ಹೋಗಿ ನೀವು ಸಪ್ರೇಟ್ ಅಂತ ಹೇಳ್ತೀವಿ, ಎಲ್ಲಾ ಜವಾಬ್ದಾರಿ ನಾವ್ ತಗೊಳಕ್ ರೆಡಿ ಇಲ್ಲ, ಹೋಗಿ ಅಂತ ದೊಡ್ಡಣ್ಣ ಹೇಳ್ತಾ ಇದ್ದಿದ್ದು. ನಿಮ್ ಫ್ಯಾಮಿಲಿ ಕರ್ಕೊಂಡ್ ಹೋಗಿ ಅಂದ್ರೆ ಯಾರು ಹೋಗಕ್ ರೆಡಿ ಇಲ್ಲ, ಬಿಕಾಸ್ ಯಾರು ಅವ್ರ ಲೈಫ್ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಇಲ್ಲ ಅಂತ. ಓಕೆ, ಸೊ ಹಂಗಾಗಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಅದ್ ಮಜಾನೇ ಅದೇ ಒಂಥರ ವೈಬ್ಸೇ ಬೇರೆ. ಓಕೆ, ಯಾರಿಗೆ ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ಬೇಕು ಅನ್ಸುತ್ತೆ ಅವರಿಗೆ ಅದು ಒಂದ್ ರೀತಿ ರಿಸ್ಟ್ರಿಕ್ಷನ್, ಅದು ಉಸಿರು ಕಟ್ಸುತ್ತೆ. ಬಟ್ ಯಾರಿಗೆ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ, ನನ್ಗೆ ಮಜವಾಗಿ ಇರ್ಬೇಕು ಅಂತ ಅನ್ಸುತ್ತೆ, ಅವ್ರಿಗೆ ಅದು ಆರಾಮ್ ಅಂತ ಅನ್ಸುತ್ತೆ. ಓಕೆ, ಬಟ್ ಈಗ ನಿಮಗ್ ಬೇಕಾಗಿತ್ತೋ ಬೇಕಾಗಿಲ್ವೋ, ಲೈಫ್ ನಿಮ್ಗೆ ಆ ತರ ಟರ್ನ್ ಮಾಡ್ತಾ ಇದೆ, ಟರ್ನಿಂಗ್ ಪಾಯಿಂಟ್ ಅನ್ನ ನಿಮ್ಗೆ ಲೈಫ್ ಕೊಡ್ತಾ ಇದೆ. ಸೊ ಈಗ ನಿಮ್ಮ ಪರ್ಪಸ್ ಬಂದ್ಬಿಟ್ಟೆ ಅದು, ನಿಮ್ದು ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿಯನ್ನ ನೀವು ತಗೋಬೇಕು ಅನ್ನೋದೇ ನಿಮ್ ಪರ್ಪಸ್ ಇವಾಗ. ಸೊ ಹಾಗಾಗಿ ಇದು ಇಷ್ಟು ದಿನ ಮಾಡದೇ ಇರೋದನ್ನ ಈಗ ಮಾಡ್ಬೇಕಾದ್ರೆ ಬರ್ಡನ್ ಅಂತ ಅನ್ಸುತ್ತೆ, ಬಟ್ ಅದನ್ನ ಜಸ್ಟ್ ಎಂಜಾಯ್ ಮಾಡ್ತಾ ತಗೊಂಡ್ ಹೋಗಿ ಅಷ್ಟೇ. ಓಕೆ, ನಾನು ಆಗ್ಲೇ ಹೇಳ್ದಾಗೆ ಎಲ್ಲಾ ಡಿಸಿಷನ್ಸ್ ಸರಿಯಾಗುತ್ತೆ ಅನ್ನೋಂಥದ್ದು ಇಲ್ಲ, ಎಲ್ಲಾ ಡಿಸಿಷನ್ಸ್ ತಪ್ಪಾಗುತ್ತೆ ಅನ್ನೋಂಥದ್ದು ಇಲ್ಲ. ಅಂಡ್ ಇಲ್ಲಿ ನೀವು ಡಿಸಿಷನ್ ಮೇಕರ್ ಅನ್ನೋದನ್ನ ನೀವು ಬಿಟ್ಬಿಡಿ. ಫಸ್ಟ್ ನಾನ್ ಡಿಸೈಡ್ ಮಾಡ್ಬೇಕಾಗತ್ತೆ ಅನ್ನೋ ಬರ್ಡನ್ ಇದೆಯಲ್ಲ, ಅದನ್ನ ಬಿಟ್ಬಿಡಿ. ನೀವ್ ಒಬ್ರೇ ಡಿಸೈಡ್ ಮಾಡಲ್ಲ, ನಿಮ್ ಜೊತೆ ನಿಮ್ ಹಸ್ಬೆಂಡ್ ಕೂಡ ಡಿಸೈಡ್ ಮಾಡ್ತಾರೆ. ಅಂಡ್ ನೀವು ಇಲ್ಲಿ ಆಕ್ಚುಲಿ ನಿಮ್ಮ ಒಪಿನಿಯನ್ ಅನ್ನ ನಿಮ್ಗೇನ್ ಜ್ಞಾನ ಇದೆಯೋ ರಿಲೇಟೆಡ್ ಆಗಿ, ಆ ಸಿಚುಯೇಷನ್ ರಿಲೇಟೆಡ್ ಆಗಿ ಆ ಒಪಿನಿಯನ್ ಅನ್ನ ನೀವು ಹೇಳ್ತೀರಾ ಅಷ್ಟೇ ಹೊರತು, ಇಲ್ಲ ಇದ್ ಹಿಂಗೆ ಆಗ್ಬೇಕು ಅಂತ ನೀವೇನು ಹೇಳ್ತಾ ಇಲ್ಲ. ಓಕೆ, ಈಗ ಯಾವ್ದೋ ಒಂದು ಮೇ ಬಿ ಆ ಚಾಯ್ಸ್ ಗೆ ಬಂದಾಗ ಇದ್ ಮಾಡದ, ಈ ಬಿಸ್ನೆಸ್ ಮಾಡದ, ಅಥವಾ ಈ ಮನೆ ತಗೊಳದ, ಈ ಮನೆ ತಗೊಳದ, ಈ ರೀತಿಯಲ್ಲಿ ಮೇ ಬಿ ಪ್ರಾಪರ್ಟಿ ರಿಲೇಟೆಡ್ ಆಗಿ ಕೇಳಿದಾಗ ನೀವು ನಿಮ್ಮ ಒಪಿನಿಯನ್ ಅನ್ನ ಹೇಳ್ತೀರಾ. ನನ್ ಪ್ರಕಾರ ನನಗ್ ತಿಳಿದ ಮಟ್ಟಿಗೆ ಇದು ಹಿಂಗೆ ಆಗ್ಬಹುದು ಅನ್ನೋಂತ ನಿಮ್ಮ ಇನ್ಸೈಟ್ಸ್ ಅನ್ನ ಅವ್ರಿಗೆ ಕೊಡ್ತೀರಾ ಅಷ್ಟೇ ಹೊರತು, ಇದ್ ಹಿಂಗೆ ಆಗ್ಬೇಕು ಆರ್ಡರ್ ಮಾಡ್ತಾ ಇಲ್ಲ ನೀವಿಲ್ಲಿ. ಸೊ ಹಾಗಾಗಿ ಬರ್ಡನ್ ಯಾಕೆ ತಗೋತೀರಾ? ಅದೇ ಮೇಡಮ್, ಸ್ವಲ್ಪ ಭಯ ಭಯ ಅನ್ಸ್ತಾ ಇತ್ತು, ಅದಕ್ಕೆ ಕೇಳಿದ್ದು. ಅದನ್ನ ಹೇಳಿದ್ದು, ಆ ಭಯನೇ ಬೇಕಾಗಿಲ್ಲ, ಬಿಕಾಸ್ ನಿಮ್ಗೆ ಏನು ಇದೆ ಆ ಒಪಿನಿಯನ್ ಅನ್ನ ನೀವು ಹೇಳ್ತಾ ಇದ್ದೀರಾ. ಓಕೆ, ಅಂಡ್ ಓಪನ್ ಮಾಡಿ ಎಲ್ಲ ಹೇಳ್ಬಿಡೋದಲ್ಲ. ಏನೇ ಒಪಿನಿಯನ್ ಹೇಳಿದ್ರು, ಓಕೆ ಪುಷ್ಪ ಅವ್ರು ಹಿಂಗ್ ಹೇಳವ್ರೆ ಅಂತ ಅನ್ಬಿಟ್ಟು ಅವ್ರು ಏನ್ ಕಣ್ಮುಚ್ಚಿ ನೀವ್ ಹಿಂಗ್ ಹೇಳಿದ್ರಿ ಅನ್ಬಿಟ್ಟು ಅದನ್ನೇ ಮಾಡಲ್ಲ. ಅವ್ರಿಗೆ ಅವ್ರದ್ದೇ ಆದ ಜ್ಞಾನ ಇದೆ, ಅವ್ರದ್ದು ನಾಲೆಡ್ಜ್ ಪ್ರಕಾರ ಅವರು ಕೂಡ ಥಿಂಕ್ ಮಾಡ್ತಾರೆ, ಅವರು ಕೂಡ ಡಿಸೈಡ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನೀವು ಖುಷಿ ಪಡ್ಬೇಕು, ನನ್ನನ್ನ ಕೇಳ್ತಾ ಇದಾರೆ, ನನ್ಗೂ ಕೂಡ ಲೈಫ್ ರೆಸ್ಪಾನ್ಸಿಬಿಲಿಟಿಯನ್ನ ವಹಿಸ್ತಾ ಇದಾರೆ ಅಂತ ಅನ್ಬಿಟ್ಟು. ಬಿಕಾಸ್ ನೀವು ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತಗೊಳ್ದೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸೋಲ್ ಪರ್ಪಸ್ ಅನ್ನ ಕಂಪ್ಲೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಯೂನಿವರ್ಸ್ ನಿಮ್ಗೀಗ ಸಿಚುಯೇಷನ್ ಅನ್ನ ಕೊಡ್ತಾ ಇದೆ ರೆಸ್ಪಾನ್ಸಿಬಿಲಿಟಿನ ತಗೊಳೋದಿಕ್ಕೆ. ಸೊ ಹಂಗಾಗಿ ನೀವು ಖುಷಿ ಪಡ್ಬೇಕಿನ್ನ, ನನಗ್ ಸಿಗ್ತಾ ಇದೆ ರೆಸ್ಪಾನ್ಸಿಬಿಲಿಟಿ ಅಂತ. ಓಕೆ, ಹಾ ಮೇಡಮ್. ಎಸ್, ಇನ್ನೇನಾದ್ರೂ ಡಿಫಿಕಲ್ಟೀಸ್? ಇಲ್ಲ ಮೇಡಮ್, ಅದೇ ಸ್ವಲ್ಪ ಅದನ್ನ ಹೇಳೋಣ ಅಂತ. ಎಸ್, ಅಂದ್ರೆ ಇದ್ರ ಬಗ್ಗೆ ನಾನು ಓಪನ್ ಅಪ್ ಆಗ್ಬೋದಲ್ಲ ಮೇಡಮ್? ಇದ್ರ ಬಗ್ಗೆ ಏನ್ ಹೇಳಿ? ಏನಾದ್ರೂ ಡಿಸಿಷನ್ ಕೇಳಿದಾಗ ನಾನು ಓಪನ್ ಅಪ್ ಆಗಿ ಎಲ್ಲ ಹೇಳ್ಬೋದು? ಎಸ್, ಓಪನ್ ಅಪ್ ಆಗಿ ನೀವ್ ಹೇಳ್ಬೇಕು, ಅದೇ ನಿಮ್ ಪರ್ಪಸ್ ಇವಾಗ. ಓಕೆ ಮೇಡಮ್. ಸೊ ನಿಮ್ದು ಏನೋ ಒಂದು ಇನ್ಸೈಟ್ಸ್ ಇರುತ್ತೆ, ಅದನ್ನ ಓಪನ್ ಅಪ್ ಆಗಿ ಸ್ಪೀಕ್ ಮಾಡಿ, ಮಾತಾಡಿ ನೀವು. ಬಿಕಾಸ್ ನೀವೇನೋ ಇವಾಗ ನೀವೇ ಹೇಳಿದ್ರಿ ಕೋಪ ಎಲ್ಲ ಕಮ್ಮಿ ಆಗಿದೆ ಮ್ಯಾಮ್, ಸುಮ್ನೆ ರೇಗಾಡ್ತಾ ಇಲ್ಲ, ನಾನು ಹಿಂಗೆ ಮಾಡ್ಬೇಕು ಅಂತ ನೀವೇನ್ ಇಲ್ಲಿ ಆರ್ಡರ್ ಮಾಡ್ತಾ ಇಲ್ಲ ಅವ್ರಿಗೆ, ಅಥವಾ ಗೆರೆ ಎಳಿತಾ ಇಲ್ಲ. ಸೊ ಡಿಸಿಷನ್ ಅಲ್ಲಿ ನನ್ಗೆ ಈ ಒಂದು ಸಿಚುಯೇಷನ್ ಅಲ್ಲಿ ಈ ಡಿಸಿಷನ್, ಈ ನಿರ್ಧಾರ ಒಳ್ಳೇದಂತ ಅನ್ನಿಸುತ್ತೆ, ಈ ರಿಲೇಟೆಡ್ ಆಗು ಸ್ವಲ್ಪ ಥಿಂಕ್ ಮಾಡ್ಬೋದು ಅನ್ಸುತ್ತೆ ಅನ್ನೋ ಅಂತ ಒಂದು ನಿಮ್ಮ ಒಂದು ವಾದವನ್ನ ನೀವು ಮಂಡಿಸ್ತೀರಾ ಅಷ್ಟೇ ಹೊರತು ಇಲ್ಲಿ ನೀವು ಬರ್ಡನ್ ಆಗಿ ತಗೊಳ್ಳೋ ಅಂತದ್ದು ಏನು ಇಲ್ಲ. ಓಕೆ, ವಿಷಯನ ನೀವ್ ಯಾವ ರೀತಿ ಮಂಡಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಅದು ಬರ್ಡನ್ ಆಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ಆಗಿ ನೀವೆಲ್ಲೋ ಪ್ರಾಪರ್ಟಿ ತಗೊಳಕ್ ಹೋಗ್ತಾ ಇದ್ದೀರಾ,
ಆ ಪ್ರಾಪರ್ಟಿನಲ್ಲಿ ಇವಾಗ ನಿಮ್ಮ ಹಸ್ಬೆಂಡ್ ಒಂದು ನೋಡಿದಾರೆ, ನೀವು ಒಂದು ನೋಡ್ಕೊಂಡ್ ಬಂದಿದ್ದೀರಾ. ಓಕೆ, ಸೊ ಇವಾಗ ಇದನ್ನ ನೀವೀಗ 2 ತರ ಹೇಳ್ಬೋದು. ನಾನು ಇಲ್ಲಿ ನೋಡಿದೀನಿ, ಇದನ್ನು ಒಂದ್ಸಲ ಕನ್ಸಿಡರ್ ನೀವು ಮಾಡ್ಬೋದು. ಈ ತರನಾದ್ರೂ ನೀವ್ ಹೇಳ್ಬೋದು. ಸೇಮ್ ವಿಷಯನೇ, ನೀವ್ ನೋಡಿರೋದ್ ಬೇಡ, ನಾನ್ ನೋಡಿರೋದೇ ಬೇಕು ಅಂತಾನೆ ನೀವ್ ಹೇಳ್ಬೋದು. ವಿಷಯ ಒಂದೇ ಹೇಳ್ತಾ ಇದ್ದೀರಾ, ಆದ್ರೆ ಬರ್ಡನ್ ಮಾಡ್ಕೊಳ್ಳೋಂಥದ್ದು ನೀವು ಯೂಸ್ ಮಾಡೋ ಪದದಲ್ಲಿ. ನಾನ್ ನೋಡಿರೋದೇ ಆಗ್ಬೇಕು ಅಂತ ಅಂದಾಗ ನಿಮಗೆ ಬರ್ಡನ್ ಆಗುತ್ತೆ. ಏನಾದ್ರೂ ತಪ್ಪಾಗ್ಬಿಟ್ರೆ ಬರ್ಡನ್. ಬಟ್ ಇಲ್ಲಿ ನೀವು ಅಲ್ಲಿ ಅವ್ರಿಗೆ ಆಪ್ಷನ್ ಕೊಡ್ತಾ ಇದ್ದೀರಾ, ಚಾಯ್ಸ್ ಕೊಡ್ತಾ ಇದ್ದೀರಾ. ನಾನು ಇಲ್ಲಿ ನೋಡಿದೀನಿ, ಇದನ್ನು ಕನ್ಸಿಡರ್ ಮಾಡಿ ನೋಡಿ ಒಂದ್ಸಲ ಅಂದಾಗ ಆಪ್ಷನ್ ಅವ್ರ ಮೇಲೂ ಕೂಡ ಅರ್ಧ ಜವಾಬ್ದಾರಿ ಹೋಗುತ್ತೆ. ಅವರು ಕೂಡ ಬಂದ್ ಚೆಕ್ ಮಾಡಿ ವಾಟ್ಸ್ ಗುಡ್, ವಾಟ್ ನಾಟ್ ಗುಡ್ ಅನ್ನೋದನ್ನ ಅವ್ರು ಕನ್ಸಿಡರ್ ಮಾಡೋದಿಕ್ ಅವ್ರಿಗೆ ಅವೈಲಬಿಲಿಟಿ ಅಂಡ್ ಚಾಯ್ಸ್ ನ ನೀವು ಕೊಡ್ತೀರಾ. ಬಟ್ ನಾನ್ ಇಲ್ಲಿ ನೋಡಿದೀನಿ ಇದೇ ಆಗ್ಬೇಕು ಅಂತ ಅಂದಾಗ ಕಂಪ್ಲೀಟ್ ಜವಾಬ್ದಾರಿ ನೀವು ತಗೋತೀರಾ, ಆಗ ನಿಮಗ್ ಬರ್ಡನ್. ಸೊ ಆ ತರದಲ್ಲಿ ನಿಮ್ಮ ಪದಗಳನ್ನ ನೀವು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಒಂದು ಎಮೋಷನ್ ಅಲ್ಲಿ ನೀವು ಹೇಳ್ತಾ ಇದ್ದೀರಾ, ಅದ್ರ ಮೇಲೆ ನಿಮ್ಮ ಬರ್ಡನ್ ಅನ್ನ ನೀವು ಕಮ್ಮಿ ಮಾಡ್ಬೋದು. ಫೈನ್. ಅಂಡ್ ಇವಾಗ ಏನ್ ಕಲ್ತಿದ್ದೀರಾ ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಡಿ, ಮುಂದುವರಿಸ್ಕೊಂಡು ಹೋಗಿ ಅದನ್ನ. ಮುಂದುವರ್ಸ್ಕೊಂಡು ಹೋಗ್ತೀನಿ ಮೇಡಮ್. ಮತ್ತೆ